ಅಪ್ಪ ಅಮ್ಮನ ಮುಂದೆ ಟಾಸ್ಕ್ ಸೋತ ಹನುಮಂತ ಏನಾಯ್ತು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತ ಇದೀಗ ವೀಕ್ ಆಗಿರುವ ವಿಚಾರ ಎಲ್ಲರಿಗೂ ಗೊತ್ತಿರುತ್ತೆ. ಇದೀಗ ಮೊದಲ ಬಾರಿಗೆ ಕಳಪೆ ಪ್ರದರ್ಶನವನ್ನು ಕಂಡು ಇದೀಗ ಕಳಪೆ ಎಂದು ಎಲ್ಲರೂ ಘೋಷಿಸಿ ಹನುಮಂತನನ್ನ ಜೈಲಿಗೆ ಕಳಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಪ್ರದರ್ಶನವನ್ನ ಕೊಟ್ಟ ಹನುಮಂತ ಮೊದಲು ಬಹಳ ಸ್ಟ್ರಾಂಗ್ ಆಗಿ ಎಲ್ಲರಲ್ಲೂ ಕೂಡ ಸ್ಟ್ರಾಂಗ್ ಸ್ಪರ್ಧಿ, ಈತನನ್ನ ಸೋಲಿಸಲು ಕಷ್ಟ ಅನ್ನುತ್ತಿದ್ದುವಷ್ಟು ಹನುಮನ ವೀಕ್ನೆಸ್ ಬಿಚ್ಚಿಟ್ಟು ಇದೀಗ ಹನುಮಂತ ಕುಗ್ಗಿ ಹೋಗಿದ್ದಾನೆ. ಈ ವಿಚಾರ ನೋಡಿ ಹನುಮಂತನನ್ನ ಸೋಲಿಸಲು ಹರಸಾಹಸ ಪಟ್ಟು ಹನುಮಂತನಿಗೆ ಕಳಪೆ ಪಟ್ಟವನ್ನು ಕೊಡಲು ಟಾರ್ಗೆಟ್ ಮಾಡಿ ಹನುಮಂತನಿಗೆ ಇದೀಗ ಒಂದು ಕಳಪೆ ಪಟ್ಟವನ್ನು ಕೊಟ್ಟು ಜೈಲಿಗೆ ಕಳಿಸಿದ್ದು ಅಲ್ಲದೆ, ಸುದೀಪ್ ಕೇಳಿದ ವಿಚಾರಕ್ಕೆ ಹನುಮಂತ ಬಹಳ ಸ್ಟ್ರಾಂಗ್ ಆದಂತಹ ವಿಚಾರವನ್ನೇ ಬಾಯ್ಬಿಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮನನ್ನ ನೋಡಬೇಕು, ಮನೆ ಕಡೆ ನೆನಪಾಗ್ತಾ ಇದೆ ಅನ್ನೋ ವಿಚಾರವನ್ನ ಹೇಳ್ತಿದ್ದಂತೆ ಈ ಒಂದು ಫ್ಯಾಮಿಲಿ ರೌಂಡ್ ನಲ್ಲಿ ಬಿಗ್ ಬಾಸ್ ಮನೆಗೆ ಹನುಮಂತನ ಅಪ್ಪ ಅಮ್ಮ ಅಲ್ಲದೆ ಬಿಗ್ ಬಾಸ್ ಸ್ಪರ್ಧಿಗಳ ಎಲ್ಲ ಅಪ್ಪ ಅಮ್ಮ ಫ್ಯಾಮಿಲಿ ಕುಟುಂಬದವರ ಜೊತೆ ಕಾಲವನ್ನು ಕಳೆದು ಎಂಜಾಯ್ ಮಾಡಿದ್ದು ಇವತ್ತು ಕೂಡ ಹನುಮಂತನ ಅಪ್ಪ ಅಮ್ಮನ ಜೊತೆ ಕಾಲವನ್ನು ಕಳೆದಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಕೊಟ್ಟಿದ್ದಂತಹ ಒಂದು ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮನ ಅಪ್ಪ ಅಮ್ಮನ ಮುಂದೆ ಟಾಸ್ಕ್ ಕೊಟ್ಟಿದ್ದು ಈ ಒಂದು ವಿಚಾರ ಕೇಳಿ ಅನೇಕರಿಗೆ ಶಾಕ್ ಆಯಿತು. ಅಪ್ಪ ಅಮ್ಮನ ಮುಂದೆ ಹನುಮಂತ ಟಾಸ್ಕ್ನಲ್ಲಿ ಸೋತು ಕಣ್ಣೀರನ್ನ ಇಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮನ ವಿಚಾರ ಕೇಳ್ತಿದ್ದಂತೆ ಅನೇಕ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ. ಹನುಮಂತ ಇದೀಗ ಬಿಗ್ ಬಾಸ್ ಫಿನಾಲೆ ಹತ್ರ ಬರ್ತಿದ್ದಂತೆ ಈ ರೀತಿಯಾಗಿ ನೆಗ್ಲೆಕ್ಟ್ ಮಾಡ್ತಿರೋದು ನೋಡಿ ಅನೇಕ ಅಭಿಮಾನಿಗಳು ಬೇಸರವನ್ನು ಹೊರಹಾಕಿದ್ದಾರೆ. ಆದರೆ ಅಪ್ಪ ಅಮ್ಮನ ಮುಂದೆ ಹನುಮಂತ ಸೋತಿದ್ದು ಯಾಕೆ ಎಂಬುದು ಇಲ್ಲಿಯವರೆಗೂ ಗೊತ್ತಾಗಲಿಲ್ಲ. ಎಲ್ಲದರಲ್ಲೂ ಗೆಲ್ಲುತ್ತಿದ್ದ ಹನುಮಂತ ಇದೀಗ ಕಣ್ಣ ಎದುರೇ ಅಪ್ಪ ಅಮ್ಮನ ಮುಂದೆ ಸೋತಿದ್ದು ಅವರಿಗೆ ಬೇಸರ ತರಿಸಿದೆ ಅನ್ನಿಸಿಬಿಟ್ಟಿದೆ. ಇದೀಗ ಹನುಮಂತ ಕಣ್ಣೀರನ್ನ ಇಟ್ಟಿದ್ದಾನೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.